ಸೀರಿಯಲ್ ನಿಮ್ಮ ಲವ್ ಮಾಡ್ತಾ ಇದ್ರಿ ಅಂತಂದರೆ ತುಂಬ ಜನ ಹುಡುಗ ರಿಚ್ ಇಲ್ಲ, ಹುಡುಗನ ಹತ್ರ ಸ್ಟೆಬಿಲಿಟಿ ಇಲ್ಲ, ಸೋರ್ಸ್ ಆಫ್ ಇನ್ಕಮ್ ಜಾಸ್ತಿ ಇಲ್ಲ ಅಂತ ಹೇಳಿ ಬ್ಯಾಕ್ ಆಫ್ ಆಗೋರಿದ್ದಾರೆ. ಅದು ಸೀರಿಯಲ್ ಇಂಡಸ್ಟ್ರಿ ಅಂತ ಹೇಳಿ ಬಂದಾಗ ಇವ್ರಿಗೆ ಡೇಟ್ಸ್ ಇರುತ್ತೋ, ಸೀರಿಯಲ್ ಇರುತ್ತೋ ಇಲ್ವೋ, ಏನು ಜಾಬ್ ಅಂತ ಥಿಂಕಿಂಗಲ್ಲಿ ತುಂಬ ಹುಡುಗಿರು ಯೋಚನೆ ಮಾಡ್ತಾರೆ. ನೀವೇನು ಹೇಳ್ತೀರಿ? ಅದು ಯೋಚನೆ ಮಾಡ್ತಾರೆ ಮ್ಯಾಮ್. ಬಟ್ ನಿಮ್ಮ ವೈಫ್ ಆ ಡೆಸಿಷನ್ ತಗೊಂಡಿರೋದ್ರಲ್ಲಿ ಎಷ್ಟು ಸ್ಟ್ರಾಂಗ್ ಅಂತ ಹೇಳ್ತೀರಿ ನೀವು? ಅವಳು ಶಿ ಈಸ್ ವೆರಿ ಸ್ಟ್ರಾಂಗ್. ನಾನು ಇವತ್ತಿಷ್ಟು ಆರಾಮಾಗಿ ಇಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತಂದರೆ ಅದಕ್ಕೆ ಅವಳೇ ಕಾರಣ. ಬಿಕಾಸ್ ಶಿ ವಾಸ್ ವಿತ್ ಮೀ ವೆನ್ ಐ ಹ್ಯಾಡ್ ನಥಿಂಗ್. ನನ್ನ ಹತ್ರ ಏನೂ ಇಲ್ದಾಗಿಂದನೂ ನನ್ನ ಜೊತೆ ಇದ್ದಾಳೆ. ಈಗ ನಾವಿಬ್ಬರೂ ಸೇರಿ ಎಲ್ಲನೂ ಜೀವನಕ್ಕೆ ಏನೇನು ಬೇಕೋ ಎಲ್ಲನೂ ಚೆನ್ನಾಗಿ ಮಾಡ್ಕೋತಾ ಇದ್ದೀವಿ. ಸೊ ದಟ್ ಇಸ್ ಹೌ ಇಟ್ ಹ್ಯಾಸ್ ಟು ಬಿ. ದುಡ್ಡು ಅಪ್ಪ ಅಮ್ಮ ಮಾಡಿರೋದು, ಅಜ್ಜ ತಾತ ಮಾಡಿರೋದು ಏನಾದರೂ ಇದ್ದರೆ ಅದು ಮುಂಚೆಯಿಂದನೂ ಇರುತ್ತೆ. ಇಲ್ಲ ಅಂತಂದರೆ ಆ ಮನುಷ್ಯನಲ್ಲಿ ಒಂದು ಕೇಪಬಿಲಿಟಿ ಇರುತ್ತೆ, ಕೆಪಾಸಿಟಿ ಇರುತ್ತೆ. ಸೊ ಅದನ್ನು ನೀವು ಆಚೆ ತರಿಸಿ ನೀವು ಬಿಲ್ಡ್ ಮಾಡ್ಕೋಬೇಕು. ಯಾರೇ ಆಗಲಿ ಅಷ್ಟೇ, ಒಂದು ಹೆಣ್ಮಗಳು ಅಂತಾದರೂ ಅಷ್ಟೇ, ಒಬ್ಬ ಗಂಡು ಹುಡುಗ ಆದರೂ ಅಷ್ಟೇ. ಯಾರೋ ರಿಚ್ ಇರೋರನ್ನ ನೋಡಿ ಮದುವೆ ಆಗಿಬಿಡೋಣ, ಸೆಟ್ಲ್ ಆಗಿಬಿಡೋಣ, ಅದು ಅವ್ರ ಪರ್ಸ್ಪೆಕ್ಟಿವ್. ಬಟ್ ಅದು ಬರೀ ಮನಿ ನೋಡ್ಕೊಂಡು ಹೋದಾಗ ನಾಳೆ ದಿನ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ ಆಗುತ್ತೆ. ಸೇರಿ ಮಾಡೋದ್ರಲ್ಲಿ ಎಷ್ಟು ಖುಷಿ ಇದೆ, ಸಿಕ್ಕಾಪಟ್ಟೆ ಖುಷಿ. ಒಂದು ಮನೆ ತಗೊಳ್ಳೋದು ಸಿಕ್ಕಾಪಟ್ಟೆ ಖುಷಿ ಇದೆ. ಅದು ಪ್ರೆಷರ್ ಈಸ್ ಆಲ್ವೇಸ್ ದೇರ್. EMIs ಅದು ಇದು. ಬಟ್ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಆ EMIs ಎಲ್ಲ ಮುಗ್ದಾಗ ಕುತ್ಕೊಂಡು ಮಾತಾಡಿದ್ರೆ ದಿಸ್ ಈಸ್ ಅವರ್ಸ್, ನಾವು ಮಾಡ್ಕೊಂಡಿದ್ದು, ಯಾರ ಹೆಲ್ಪು ತೊಗೊಳ್ದೆ ನಾವು ಮಾಡ್ಕೊಂಡಿದ್ದೀವಿ ಅನ್ನೋದೊಂದು ಖುಷಿ ಇರುತ್ತಲ್ಲ. ದಟ್ ಇಸ್. ಈಗ ಹುಡುಗರು ಕೂಡ ಒಂದು 40 ಇಯರ್ಸ್ ಆಗ್ಬೋದು, 35 ಇಯರ್ಸ್ ಆಗಿರ್ಬೋದು, ಹುಡುಗ ಇಬ್ಬರು ಕೂಡ ಮದುವೆನ ಮುಂದೂಡ್ತಾ ಬರ್ತಾರೆ. ಆ ಒಂದು ರಿಲೇಷನ್ಶಿಪ್ ವ್ಯಾಲ್ಯೂನೇ ಅಲ್ಲಿ ಕಳೆದು ಹೋಗಿರುತ್ತೆ. ಸೊ ಏನು ಹೇಳ್ತೀವಿ ಯಂಗ್ಸ್ಟರ್ಸ್ಗೆ? ಕನ್ಫ್ಯೂಷನಲ್ಲಿ ಡೈಲಮಲ್ಲಿ ಮದುವೆ ಆಗೋರು ತುಂಬ ಜನ ಇರ್ತಾರೆ. ನಿಮ್ಮ ಟಿಪ್ ಏನು? ದಟ್ ಇಸ್ ವಾಟ್. ನಾನು ಅದೇ ಡೈಲಮಲ್ಲೇ ಇದ್ದೆ. ನಾನು ಅಷ್ಟೇ, ಇನ್ನೊಂದು 2 ವರ್ಷ ಬೇಡ, ಇನ್ನೊಂದು ಸೆಟ್ಲ್ ಆಗೋಣ ಅಂತಲೇ ನಾನು ಮದುವೆ ಬೇಡ ಅಂತಿದ್ದೆ. ಆವಾಗ ಅವಳು ಕೂತ್ಕೊಂಡು ನನಗೆ ಅರ್ಥ ಮಾಡಿಸ್ತು ಸೆಟ್ಲ್ ಆಗೋದಂದ್ರೆ ಏನು. ನಮ್ಮಪ್ಪ ಅಮ್ಮ ಮನೆ ಕಟ್ಟಿದಾಗ ನಮ್ಮಪ್ಪಂಗೆ 38 ಇಯರ್ಸ್ 40 ಇಯರ್ಸ್. ಇನ್ನು ಕಾರ್ ತೊಗೊಂಡ್ರಾ, ಓಕೆ, ಇವಾಗ ನಿನ್ನ ಹತ್ರ ಕಾರ್ ಇದೆ, ನೀನು ತೊಗೊಂಡಿದ್ಯಾ. ಮನೆ ಕಟ್ಟೋದು ಅಷ್ಟು ಸುಲಭ ಅಲ್ಲ. ನೀನು ಅದಕ್ಕೋಸ್ಕರ ಮದುವೆನ ಮುಂದಕ್ಕೆ ಹಾಕೋದಲ್ಲ, ಅದ್ರ ಪಾಡ್ಗದಾಗುತ್ತೆ. ನಾನು ನಿನ್ನ ಜೊತೆ ನಿಂತ್ಕೋತೀನಿ. ಸೊ ಇಬ್ಬರು ಸೇರ್ ಮಾಡೋಣ. ನೀನು ಈ ಜರ್ನಿಲಿ ನೀನೊಬ್ಬನೇ ಅಲ್ಲ, ನಾವಿಬ್ಬರೂ ಇದ್ದೀವಿ ಅಂತ ಹೇಳ್ತಾಳೆ ಅವಳು.